ವಿಧಾನಸೌಧದಲ್ಲಿ 24 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ರು. ಅಂದರೆ ವಿಧಾನಸಭೆ ಸಚಿವಾಲಯದಿಂದ ಹುದ್ದೆಗೆ ಅರ್ಜಿ ಆಹ್ವಾನವನ್ನು ಕೊಟ್ಟಿದ್ರು. ಈ 24 ಹುದ್ದೆಗಳಿಗೆ ಫುಲ್ ಕ್ಯೂ ಅಂತೆ. ವಿಧಾನಸೌಧ ಮೊಗಸಾಲೆಯಲ್ಲಿ ಯುವಕ ಯುವತಿಯರ ಕ್ಯೂ. ಕರ್ನಾಟಕ ವಿಧಾನಸಭೆ ಸಚಿವಾಲಯದಿಂದ ಕೆಲವೊಂದು ಹುದ್ದೆಗಳಿಗೆ ಅರ್ಜಿ ಆಹ್ವಾನವನ್ನು ಮಾಡಲಾಗಿತ್ತು. 24 ಪೋಸ್ಟ್ ಒಟ್ಟಿರತಕ್ಕಂಥದ್ದು. ಅದಕ್ಕೆ ಸಾವಿರಾರು ಆಕಾಂಕ್ಷಿಗಳು ನಿಂತಿದ್ದಾರೆ. ಸಾವಿರಾರು. ಆನ್ಲೈನಲ್ಲಿ ಅರ್ಜಿ ತುಂಬೋದಾಗಿದ್ದರೆ ಎಲ್ಲರೂ ಕೂತ್ಕೊಂಡು ಮನೆಯಲ್ಲೋ ಸೈಬರ್ ಸೆಂಟರ್ನಲ್ಲೋ ಎಲ್ಲರೂ ತುಂಬಿಡ್ತಾ ಇದ್ರು. ಬಟ್ ಇದು ಆಫ್ಲೈನ್ ಅರ್ಜಿ ಸಲ್ಲಿಕೆ, ಅಂದರೆ ನೇರ ಸಂದರ್ಶನ ಅಂತಾರಲ್ಲ, ಆ ರೀತಿ ನೇರ ಬಂದು ಅರ್ಜಿಯನ್ನು ತುಂಬಬೇಕು. ಹಾಗಾಗಿ ವಿಧಾನಸೌಧದಲ್ಲಿ ಯದ್ವಾ ತದ್ವಾ ಯುವಕ ಯುವತಿಯರು ಕ್ಯೂ ನಿಂತಿದ್ದಾರೆ. ನೋಡಿ, 24 ಪೋಸ್ಟು. ಎಷ್ಟು ಜನ! ಇವರೆಲ್ಲ ನಿರುದ್ಯೋಗಿಗಳು. ನಮ್ಮ ದೇಶದ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದ್ರೆ ಒಂದೊಂದು ಹುದ್ದೆಗೆ ಎಷ್ಟೆಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಗೊತ್ತಾ? ನಮ್ಮ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಎಷ್ಟು ಮಟ್ಟಿಗೆ ಇದೆ ಅನ್ನೋಂಥದ್ದಕ್ಕೆ ಇನ್ನೊಂದು ಚಿಕ್ಕ ಉದಾಹರಣೆ ಇದೆ. ವಿಧಾನಸೌಧದಲ್ಲಿ 24 ಹುದ್ದೆಗೆ ವಿಧಾನಸೌಧದ ಸಚಿವಾಲಯ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನು ಕೇಳಿದೆ. ಆ ನಿಟ್ಟಿನಲ್ಲಿ ಇವತ್ತು ಕೊನೆಯ ದಿನ ಅರ್ಜಿ ಹಾಕಲಿಕ್ಕೆ ಸಾವಿರಾರು ಜನರು ಇರುವಂತಹ 24 ಪೋಸ್ಟ್ಗೆ ಸಾವಿರಾರು ಜನ ಅರ್ಜಿಯನ್ನು ಹಾಕ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಿ, ಇವತ್ತು ಅರ್ಜಿ ಹಾಕಲಿಕ್ಕೆ ಇದು ಕೊನೆಯ ದಿನ. ಇವತ್ತು ವಿಧಾನಸಭೆ ಸಚಿವಾಲಯದ 24 ಹುದ್ದೆಗಳು, ಅದರಲ್ಲಿ 3 ವರದಿಗಾರರು ಹುದ್ದೆ ಇರುವಂಥದ್ದು, ಅದೇ ರೀತಿಯಾಗಿ 16 ಹುದ್ದೆಗಳು ದಲಾಯತ್ಗಿರುವಂಥದ್ದು, ಒಂದು ಸ್ವೀಪರ್ಗೆ ಇರುವಂಥ ಹುದ್ದೆ, ಅಂದರೆ ಒಟ್ಟು 16 ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಕರೆಯಲಾಗಿದೆ. ಆಫ್ಲೈನ್ ಅರ್ಜಿಯನ್ನು ಕರೆದಿರೋದ್ರಿಂದ ಇವತ್ತು ಕೊನೆ ದಿನ. ಈ ಹಿನ್ನೆಲೆಯಲ್ಲಿ ನೂರಾರು ಜನ ಯುವಕ ಯುವತಿಯರು ಒಂದು ಏಜ್ ಲಿಮಿಟನ್ನು ಇಟ್ಕೊಂಡಿದ್ದಾರೆ. 40-42 ವರ್ಷದವರೆಗೂ ಕೂಡ ಏಜ್ ಲಿಮಿಟನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಹುದ್ದೆಯ ಆಕಾಂಕ್ಷಿಗಳು ಈ ರೀತಿಯಾಗಿ ವಿಧಾನಸೌಧದಲ್ಲಿ ಬಂದು ನಿಂತು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಿದ್ದಾರೆ. ನಾನು ಈಗಾಗಲೇ ಹೇಳಿದಾಗೆ ಆನ್ಲೈನ್ ಅರ್ಜಿಯನ್ನು ಕರೆದಿಲ್ಲ, ಆಫ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಇವತ್ತು ಕೊನೆ ದಿನ. ಆ ಹಿನ್ನೆಲೆಯಲ್ಲಿ ಇಷ್ಟು ಉದ್ದನಾದಂತಹ ಕ್ಯೂ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ವಿಧಾನಸೌಧದ ಮೊದಲ ಮಹಡಿ, ಅಂದರೆ ಫಸ್ಟ್ ಫ್ಲೋರ್ನಲ್ಲಿ ಸ್ಪೀಕರ್ ಕಚೇರಿ ಇದೆ. ಆ ಒಂದು ಕಚೇರಿಯ ಮುಂಭಾಗದಲ್ಲಿ ಈ ರೀತಿಯಾದಂತಹ ಅರ್ಜಿಗಳನ್ನು ಸ್ವೀಕಾರ ಮಾಡ್ತಿರುವಂಥದ್ದು. ಅನೇಕ ಭಾಗಗಳಿಂದ, ವಿವಿಧ ಜಿಲ್ಲೆಗಳಿಂದ ಅಭ್ಯರ್ಥಿಗಳು ಉದ್ಯೋಗವನ್ನು ಅರಸಿ ಅರ್ಜಿಯನ್ನು ಹಾಕಲಿಕ್ಕೆ ಬಂದಿದ್ದಾರೆ. ಇಲ್ಲಿ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ವೇಗವಾಗಿ ಅರ್ಜಿಯನ್ನು ಸ್ವೀಕಾರ ಮಾಡಲಿಕ್ಕೆ ಆಗ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಇಷ್ಟು ಉದ್ದದ ಕ್ಯೂ ನಿಂತಿರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ತಮ್ಮ ಕೈಯಲ್ಲಿ ಅರ್ಜಿಯನ್ನು ಇಟ್ಕೊಂಡು ಅರ್ಜಿ ಹಾಕಲಿಕ್ಕೆ ಕಾಯ್ತಿರುವಂಥದ್ದು. ಬೆಳಗ್ಗೆಯಿಂದನೇ ಅರ್ಜಿ ಹಾಕುವಂಥ ಪ್ರಕ್ರಿಯೆಗಳು ಪ್ರಾರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ಅರ್ಜಿಗಳನ್ನು ಬೇಗ ಸ್ವೀಕಾರ ಮಾಡಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಈ ರೀತಿಯಾದಂತಹ ಕ್ಯೂ ಇರುವಂಥದ್ದು. ಒಟ್ಟಾರೆಯಾಗಿ 24 ಹುದ್ದೆಗಳಿಗೆ ಈ ರೀತಿ ಸಾವಿರಾರು ಜನರು ಅರ್ಜಿ ಹಾಕ್ತಿರೋದನ್ನು ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ನಿರುದ್ಯೋಗದ ಸಮಸ್ಯೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ನಾನೊಂದಿಬ್ಬರನ್ನು ಮಾತನಾಡಿಸ್ತೀನಿ. ಸರ್, ಎಷ್ಟು ಗಂಟೆಗೆ ಬಂದ್ರಿ? ಯಾವ ಹುದ್ದೆಗೆ ಅರ್ಜಿ ಹಾಕ್ತಾ ಇದ್ದೀರಾ? ಸರ್, ಡಿ ಗ್ರೂಪ್ ಹಾಕ್ತಾ ಇದ್ದೀವಿ. ಸೊ ನಾನು ಬಂದು ಒಂದು ಅರ್ಧ ಗಂಟೆ ಆಯ್ತು ಅಷ್ಟೇ ಇಲ್ಲಿಗೆ ಬಂದು. ಹೌದು. ಓಕೆ, ಇದು ಆಫ್ಲೈನ್ ಕರೆದಿದ್ದಾರಾ? ಹೌದು ಸರ್. ಹೌದು ಸರ್. ಎಷ್ಟು ಬೆಳಗ್ಗೆ ಬಂದಿದ್ದ? ಈಗ ಬಂದಿದ್ದು? ಇಲ್ಲ, ನಾನು ಇಲ್ಲಿಗೆ ಬಂದು ಒಂದು ಅರ್ಧ ಗಂಟೆ ಆಯ್ತು ಅಷ್ಟೇ. ಕ್ಯೂ ನೋಡಿದ್ರೆ ಏನಿಸ್ತಾ ಇದೆ? ಸ್ವಲ್ಪ ಭಾಳ ಇದೆ, ಸ್ವಲ್ಪ ವೆಯ್ಟ್ ಮಾಡ್ಬೇಕು ಸರ್. ಓಕೆ. ಹಾಂ ಸರ್. ಇವತ್ತು ಲಾಸ್ಟ್ ಡೇಟಾ? ಹಾಂ ಸರ್, ಇವತ್ತು ಲಾಸ್ಟ್ ಡೇಟ್. ಓಕೆ ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ಸರ್, ನಾನು ಹಾವೇರಿಯಿಂದ ಬಂದಿದ್ದೀನಿ. ಓಕೆ, ನೀವು ಯಾವುದಕ್ಕೆ ಹಾಕಿದ್ದೀರಾ? ಎಷ್ಟು ಕ್ಯೂ ಏನು ಅನಿಸುತ್ತೆ ಸರ್? ಐ ಥಿಂಕ್ ತುಂಬ ಜನ ಹಾಕಿದ್ದಾರೆ. ಒಂದು 2 ಅವರ್ಸ್ ಆದರೂ ವೇಟ್ ಮಾಡ್ಬೇಕು ಅನ್ಕೋತೀನಿ. ಹಾಂ ಸರ್. ನೀವು ಎಲ್ಲಿಂದ ಬಂದಿರೋದು? ನೀವು ಯಾವುದಾಗೆ? ಸರ್, ನಮ್ಮ ಬಿಜಾಪುರ ದಲಾಯತ್ ಉದ್ಯೋಗ ಆಗ್ತಾ ಇದೆ. ಓಕೆ. ಇಷ್ಟೊಂದು ಕ್ಯೂ ಇದೆ? ಹ್ಞೂ ಸರ್, ಕ್ಯೂ ಇದೆ. ಏನು ಮಾಡೋದು ಗೌರ್ಮೆಂಟ್ ಅವರೇ. ಎಷ್ಟು ದಿನ ಗೊತ್ತಾ ನಿಮಗೆ? ಹಾಂ 16 ದಲಾಯತ್ 16 ಇದೆ. ಅದರಲ್ಲಿ ಇತರೆ ಕಾಸ್ಟ್ ವೈಸ್ ಮಾಡಿದ್ದಾರೆ. ಓಕೆ. ಇತರೆ ಒಂದು 2-3 ಇದೆ. ಸರ್, ನೀವೆಲ್ಲಿಂದ ಬಂದಿರೋದು? ಸರ್, ನೀವೆಲ್ಲಿಂದ ಬಂದಿದ್ದೀರಾ? ಕುಣಿಗಲಿಂದ. ನೀವು ಯಾವ ಹುದ್ದೆಗೆ ಹಾಕಿದ್ದೀರಾ? ದಲಾಯತ್. ಓಕೆ. ಇಷ್ಟುದ್ದ ಕ್ಯೂ ಇದೆ, ಬೇಕಿತ್ತಾ? ಇರಲಿ, ಬನ್ನಿ, ಕಾಂಪಿಟೇಷನ್ ಇರಲಿ. ಹೌದಾ? ಎಕ್ಸಾಮ್ ಇಲ್ವಲ್ಲ? ಎಕ್ಸಾಮ್ ಇದೆಯಲ್ಲ 15 ಮಾರ್ಕ್ಸ್ಗೆ ಆಮೇಲೆ. ಹೌದಾ? ಓಕೆ, ಪರವಾಗಿಲ್ಲ. ಇಷ್ಟು ಕ್ಯೂ ನಿಂತರೂ ಪರವಾಗಿಲ್ಲ. ಕ್ಯೂ ನಿಂತರೂ ಪರವಾಗಿಲ್ಲ, ಟ್ರೈ ಮಾಡೋಣ. ಓಕೆ. ಸರ್, ನೀವೆಲ್ಲಿಂದ ಬಂದಿರೋದು? ನಾವು ಕುಣಿಗರಿಂದಲೇ. ಓಕೆ. ನೀವು ಯಾವ ಹುದ್ದೆಗೆ ಹಾಕ್ತಿರೋದು? ಎಲ್ಲ ಒಂದೇ. ಹೌದಾ? ಸರ್, ನೀವೆಲ್ಲಿಂದ ಬಂದಿರೋದು? ಬಿಜಾಪುರ. ನೀವು ಯಾವ ಹುದ್ದೆಗೆ ಹಾಕ್ತಾ ಇದ್ದೀರಾ? ದಲಾಯತ್. ಎಷ್ಟೊತ್ತಿಂದ ನಿಂತಿದ್ದೀರಾ? 15 ನಿಮಿಷ ಆಯ್ತು. ಪರವಾಗಿಲ್ವಾ ಇಷ್ಟೊತ್ತು ಕ್ಯೂ? ಏನು ಮಾಡೋಕ್ಕಾಗ ಸರ್, ಏನಾದರೂ ನೋಡ್ಬೇಕಲ್ಲ. ಹೌದಾ? ಏನು ಓದಿದ್ದೀರಾ ನೀವು? ನಮ್ಮ ಅಣ್ಣಂದು ಆಗ್ತಾ ಇದ್ದೀನಿ, ನಮ್ಮದಲ್ಲ. ಓಕೆ ಸರ್. ಇದು ಅರ್ಜಿ ಹಾಕಲಿಕ್ಕೆ ಬಂದಿರುವಂತಹ ಯುವಕ ಯುವತಿಯರು ಹೇಳುವಂಥದ್ದು. ಒಟ್ಟಾರೆಯಾಗಿ ಇರುವಂಥ 24 ಪೋಸ್ಟ್ಗೆ ಈ ರೀತಿಯಾಗಿ ಸಾವಿರಾರು ಜನ ಅರ್ಜಿ ಹಾಕ್ತಿರುವಂಥದ್ದು ರಾಜ್ಯದಲ್ಲಿ ಎಷ್ಟು ನಿರುದ್ಯೋಗ ಸಮಸ್ಯೆ ಎನ್ನುವಂಥದ್ದು ನಮಗೆ ಅನಾವರಣ ಆಗುತ್ತೆ. ಕ್ಯಾಮ್ರಾಮನ್ ಗಣೇಶ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.